ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮ್ಯಾಟ್ರಿಕ್ ರೆಪ್ರೆಸೆಂಟೇಷನ್ ಆಫ್ ರಿಲೇಷನ್, ಒಂದು ರಿಲೇಷನ್ ಅನ್ನು ಕೊಟ್ಟಿರ್ತಾರೆ, ಆ ರಿಲೇಷನ್ ಅನ್ನು ನಾವು ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಹೇಗೆ ಬರೆಯೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಮೊದಲನೇ ಕ್ವಶನ್ ಏನು ಕೊಟ್ಟಿದ್ದಾರೆ ನಮಗೆ, a is equal to 1 2 3 4. ನೆಕ್ಸ್ಟ್ ರಿಲೇಷನ್ ಏನು, ರಿಲೇಷನ್ is equal to ರಿಲೇಷನ್ ಸೆಟ್ಸ್ ನ ಬರೀತಾ ಹೋಗೋಣ. ನಾವು ರಿಲೇಷನ್ ಏನು, x ಲೆಸ್ ದೆನ್ y, x ಮತ್ತೆ y ಅಂತ ನಾವು ಕನ್ಸಿಡರ್ ಮಾಡಿದ್ರೆ x ಮಸ್ಟ್ ಬಿ ಲೆಸ್ ದೆನ್ y. ಸೊ ಫಸ್ಟ್ ಏನು ಮಾಡಬೇಕು, ಮೊದಲನೇ ಎಲಿಮೆಂಟ್ ಅನ್ನ ಕನ್ಸಿಡರ್ ಮಾಡಿ. ಫಸ್ಟ್ ಮೊದಲನೇ ಎಲಿಮೆಂಟ್ 1. ನೆಕ್ಸ್ಟ್ ಮುಂದ್ಗಡೆ ನೋಡ್ತಾ ಹೋಗಿ, 1 ಗಿಂತ ಚಿಕ್ಕದ ಇಲ್ಲ. ಸೊ 1 ಈಸ್ ಈಕ್ವಲ್ ಟು 1, ನಮಗೇನು ಬೇಕು, 1 ಲೆಸ್ ದೆನ್ 1 ಬೇಕಿತ್ತು. ಸೊ ಅಲ್ಲ, ನೆಕ್ಸ್ಟ್ 1 ನೆಕ್ಸ್ಟ್ ಯಾವ್ದ್ರ ಜೊತೆ ಕಂಪೇರ್ ಮಾಡಿ, ಎರಡನೇದ್ರ ಜೊತೆ. 1 ಈಸ್ ಲೆಸ್ ದೆನ್ 2 ನಾ, ಹೌದು. ಸೊ 1, 2. ನೆಕ್ಸ್ಟ್ 1 ಈಸ್ ಲೆಸ್ ದೆನ್ 3 ನಾ, ಹೌದು. 1 ಈಸ್ ಲೆಸ್ ದೆನ್ 3. 1 ಈಸ್ ಲೆಸ್ ದೆನ್ 4. ಸೊ ಇವಾಗ 1 ಆಯಿತು. ನೆಕ್ಸ್ಟ್ 2. ಸೊ 2 ಗಿಂತ 1 ಚಿಕ್ಕದ ದೊಡ್ಡದ, ಸೊ 1 ಚಿಕ್ಕದು. ಆದರೆ ನಮಗೇನು ಬೇಕಾಗಿರೋದು, ಇಲ್ಲಿ 2 ಬಂತು ಅಂದರೆ 2 ಮಸ್ಟ್ ಬಿ ಲೆಸ್ ದೆನ್ ಮುಂದ್ಗಡೆ ಬರುವಂಥ ನಂಬರ್ಗಿನ್ನ ಚಿಕ್ಕದಾಗಿರಬೇಕು. ಸೊ 1 ಬರೋದ್ರೆ ಏನಾಯಿತು, 2 1 ಗಿನ್ನ ಚಿಕ್ಕದ ಇಲ್ಲ. ನೆಕ್ಸ್ಟ್ 2 ಗಿನ್ನ ಚಿಕ್ಕದ ಇಲ್ಲ. 3 ಗಿನ್ನ ಚಿಕ್ಕದ, ಹೌದು. ಸೊ ಏನು ಬರೀಬೋದು, 2, 3. ಸೊ 2 ಈಸ್ ಲೆಸ್ ದೆನ್ 4, ಹೌದು. ಎಸ್ 2, 4 ಅಂತ ಬರೀಬೋದು. ನೆಕ್ಸ್ಟ್ 1 ಆಯಿತು, 2 ಆಯಿತು. ಇವಾಗ 3 ಲೆಸ್ ದೆನ್ 1 ನಾ, ಇಲ್ಲ. ಲೆಸ್ ದೆನ್ 2 ನಾ, ಇಲ್ಲ. ಲೆಸ್ ದೆನ್ 3 ನಾ, ಇಲ್ಲ. ಲೆಸ್ ದೆನ್ 4, ಹೌದು. 3 ಈಸ್ ಲೆಸ್ ದೆನ್ 4, ಏನು ಬರೀಬೋದು, 3, 4. ಇಷ್ಟೇ ನಮ್ಮ ರಿಲೇಷನ್. ಯಾಕೆ 4 ಈಸ್ ಲೆಸ್ ದೆನ್ 4 ಅಂತ ಮಾಡೋದಕ್ಕೆ ಮುಂದ್ಗಡೆ ಯಾವ ಎಲಿಮೆಂಟ್ಸು ಇಲ್ಲ, ಇನ್ನೆಲ್ಲವೂ 4 ಗಿಂತ ಚಿಕ್ಕವಿರೋವೇ ಇರವು, ದೊಡ್ಡವೂ ಇಲ್ಲ. ಈಗೇನು ಮಾಡಾಯಿತು, ರಿಲೇಷನ್ನ ಬರೆದಾಯಿತು. ನೆಕ್ಸ್ಟ್ ಏನು ಕೇಳಿದ್ದಾರೆ ಅವರು, ಫೈಂಡ್ ಡೊಮೈನ್ ರೇಂಜ್ ಮ್ಯಾಟ್ರಿಕ್ಸ್. 3ನ ಬರೆಯೋದು. ಡೊಮೈನ್, ಸೊ ಡೊಮೈನ್ ಹೇಗೆ ಬರೆಯೋದು, ಡೊಮೈನ್ ಆಫ್ ರಿಲೇಷನ್ ಆರ್ ಈಸ್ ಈಕ್ವಲ್ ಟು, ಡೊಮೈನ್ ಅಂದ್ರೆ ಏನು, ಮೊದಲನೇ ಎಲಿಮೆಂಟ್ಸ್ಗಳು 1 1 2 2 3 ಇದೆಯಲ್ಲ, ಮೊದಲನೇ ಎಲಿಮೆಂಟ್ಸ್. ಅದನ್ನು ರಿಪೀಟೆಡ್ ಆಗಿ ಬರಿಬೇಡಿ ಅಷ್ಟೇ. ಏನು, 1 ಆಲ್ರೆಡಿ ಬರ್ದಾಗಿದೆ, 2 ಆಲ್ರೆಡಿ ಬರ್ದಾಗಿದೆ, 3. ಸಿಂಪಲ್. ಇದೇನಿದು ಡೊಮೈನ್. ನೆಕ್ಸ್ಟ್ ರೇಂಜ್ ಆಫ್ ರಿಲೇಷನ್ ಆರ್. ರೇಂಜ್ ಅಂದ್ರೆ ಏನು, ಎರಡನೇ ಎಲಿಮೆಂಟ್ಗಳು. ಸೊ ಮೊದಲನೇ ಎಲಿಮೆಂಟ್ಗಳನ್ನ ಡೊಮೈನಿಗೆ ಬರೆದು ಎರಡನೇ ಎಲಿಮೆಂಟ್ನ ರೇಂಜಿಗೆ ಬರೀ. 2 3 4 3 4 4 ಇದಿದೆಯಲ್ಲ, ಇದನ್ನ ರಿಪೀಟ್ ಆಗ್ದಂಗೆ ಬರೀಬೇಕು. ಹೇಗೆ, 2 ನೆಕ್ಸ್ಟ್ ಯಾವುದು 3, ನೆಕ್ಸ್ಟ್ ಯಾವುದು 4, ನೆಕ್ಸ್ಟ್ 3 ಆಲ್ರೆಡಿ ಬರ್ದಾಗಿದೆ, 4 ಆಲ್ರೆಡಿ ಬರ್ದಾಗಿದೆ. ಇವಾಗ ಏನಾಯಿತು, ಡೊಮೈನ್ ಬರ್ದಾಯಿತು, ರೇಂಜ್ ಬರ್ದಾಯಿತು. ಇವಾಗ ಮ್ಯಾಟ್ರಿಕ್ಸ್ನ ಬರೀಬೇಕು. ಕೊಟ್ಟಿರುವಂಥ ರಿಲೇಷನ್ಗೆ ಮ್ಯಾಟ್ರಿಕ್ಸ್ನ ಬರೀಬೇಕು. ಫಸ್ಟ್ ಎಷ್ಟು ಎಲಿಮೆಂಟ್ಸ್ ಇರೋದು, 4 ಎಲಿಮೆಂಟ್ನ ಬರೀರಿ. 1 2 3 4 1 2 3 4. ನಾನು ಯಾಕೆ ಈಗ ಬರ್ದೆ ಅಂದರೆ, ಇದು ಒಂದೇ ಒಂದು ಸೆಟ್ ಇರೋದು. ನನಗೇನಾದರೂ ಎ ಮತ್ತು ಬಿ 2 ಸೆಟ್ ಇದ್ದರೆ ನಾನೇನು ಮಾಡ್ತೀನಿ, ಎ ಸೆಟ್ನ ಈ ಸೈಡು, ಬಿ ಸೆಟ್ನ ಈ ಸೈಡು, ಆ ರೀತಿ ಬರೀಬೇಕು. ಈಗ ರಿಲೇಷನ್ನ ನೋಡ್ತಾ ಬನ್ನಿ. ರಿಲೇಷನ್ನಲ್ಲಿ ಯಾವ್ಯಾವುದಿದೆ, 1, 2 1, 2 1ನಿಂದ 2 ರಿಲೇಷನ್, ಸೊ ಅಲ್ಲಿಗೆ 1 ಹಾಕಬೇಕು. ನೆಕ್ಸ್ಟ್ 1, 3 1ನಿಂದ 3ಗೆ ರಿಲೇಷನ್, ಸೊ ಅಲ್ಲಿಗೆ 1 4, ಸೊ ಅಲ್ಲಿಗೆ 1. ನೆಕ್ಸ್ಟ್ 1, 1 ಇಲ್ಲ, ಸೊ ಅದಕ್ಕೆ 0. ನೆಕ್ಸ್ಟ್ 2, 4 2 ಇಂದ 4ಗೆ. ನೆಕ್ಸ್ಟ್ 2 ಇಂದ ಇನ್ನೆಲ್ಲಿಗ ರಿಲೇಷನ್ ಇದೆಯಾ, ಇಲ್ಲ, 0. ನೆಕ್ಸ್ಟ್ 3, 4 ಸೊ ಮತ್ತೆ ಇನ್ನೆಲ್ಲಿಗೂ ಕೂಡ ರಿಲೇಷನ್ ಇಲ್ಲ, ಅದಕ್ಕೆ 0. ನೆಕ್ಸ್ಟ್ 4 ಇಂದ ಎಲ್ಲಿಗೂ ರಿಲೇಷನ್ ಇಲ್ಲ, ಏನು ಮಾಡಬೇಕು, 0ನ ಬರಬೇಕು. ಇಷ್ಟೇ ಸಿಂಪಲ್. ಯಾವ್ಯಾವುದಕ್ಕೆ ರಿಲೇಷನ್ ಇದೆ ಅದಕ್ಕೆ 1, ಯಾವುದಕ್ಕೆ ರಿಲೇಷನ್ ಇಲ್ಲ ಅದಕ್ಕೆಲ್ಲ 0ನ ಬರೆದ್ರೆ ಸಿಂಪಲ್ ಆಗಿ ಮ್ಯಾಟ್ರಿಕ್ ರೆಪ್ರೆಸೆಂಟೇಷನ್ ಆಫ್ ರಿಲೇಷನ್ ಆಯಿತು. ಸೊ ಅರ್ಥ ಆಗಿದೆ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.